ಸುತ್ತ ಘಟನೆ ಆದ್ಮೇಲೆ ಜನಾರ್ದನ್ ರೆಡ್ಡಿ ಅವರ ಬರ್ತಡೇ ಈಗ ಸುತ್ತ ದೇವರ ಮರೆಯೋದು ಏನು ತುಂಬಾ ಸಂತೋಷ ಅನಿಸ್ತಾ ಇದೆ ಅಮ್ಮ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತೆ ಇವತ್ತು ನಾಳೆ ಜನಾರ್ದನ್ ರೆಡ್ಡಿ ಅವರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದಂತ ಒಂದು ಘಟನೆ ಅಲ್ಲ. ಯಾಕಂದ್ರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ. ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ. ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು 8ರಿಂದ 10 ಏನಾದ್ರೂ ಇರಬಹುದೋ ಏನೋ, ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದೊಂದು ದುಸ್ಸಾಹಸ, ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ ಅಂತಾನೆ ನಾನು ಹೇಳ್ತೀನಿ. ಎಲ್ಲಾ ಜಿಲ್ಲಾ ಜನತೆಗೆ ಇವತ್ತು ಏನು ಘಟನೆ ನಡೆದಿದೆನೋ ದಯವಿಟ್ಟು ತಾವೆಲ್ಲರೂ ತಾಳ್ಮೆಯಿಂದ ಇರಿ. ಈ ಒಂದು ಘಟನೆ ನಡೆಯಬಾರದಾಗಿತ್ತು. ಆದ್ರೂ ತಾವೆಲ್ಲರೂ ತಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಆ ಹನುಮ ಕಾಪಾಡಿದ್ದಾರೆ. ತಮ್ಮೆಲ್ಲ ಆಶೀರ್ವಾದ ನಾಳೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ ಇದೆ, ಹಾಗೆ ಇರ್ಲಿ ಅಂತ ನಾನು ಬಯಸ್ತೇನೆ. ಅವಾಗ ತುಂಬಾ ನೋವು ಅನಿಸ್ತಿದೆ ಅಮ್ಮ. ಯಾಕಂದ್ರೆ ನಾನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಅವಾಗ್ಲೇ ಮನೆಗೆ ಬಂದಿರ್ತೀವಿ. ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಹೋಗ್ತಾರೆ, ನಾನು ಮಗ ಇಬ್ಬರೇ ಇರ್ತೀವಿ ಮನೆಯಲ್ಲಿ. ಆ ಒಂದು ಘಟನೆ ನಡೆದಾಗ ರಾಸಿ ಕಲ್ಲುಗಳ ತೂರಾಟ ನಡೆದಾಗ ಅಂದ್ರೆ ಒಂದು ಹಾಲಿ ಶಾಸಕರ ಮನೆಗೆ ಇನ್ನೊಂದು ಹಾಲಿ ಶಾಸಕ ರ್ಯಾಲಿ ಮಾಡ್ಕೊಂತ ಕಲ್ಲುಗಳನ್ನು ಗುಂಡಗಳನ್ನು ಹಾಕೊಂಡು ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಹಾಕೊಂಡು ರ್ಯಾಲಿ ಮೂಲಕ ಬಂದಿರ್ತಾರಂದ್ರೆ ಅದು ಒಂದು ನಡೆಯಬಾರದಾಗಿತ್ತು ಒಂದು ದುರ್ಘಟನೆ. ಈ ದುರ್ಘಟನೆಯಲ್ಲಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ. ಇದು ನಡೆಯಬಾರದು. ಇದಕ್ಕೆ ನಾನು ಹೇಳೋದು ಒಂದೇ ಒಂದು, ಆ ಶಾಸಕ ನೇರವಾಗಿ ಹೊಣೆ ಆಗಿರುತ್ತಾನೆ. ಇದಕ್ಕೆ ನ್ಯಾಯ ಬೇಕೇ ಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.